ಇವಾಗ ಮಾವಿನಕಾಯಿ ಕಿತ್ಕೊಂಡೋಗಿರೋ ತಂದು ಕೊಡ್ತಾರೆ. ಅಲ್ಲ ಗುಂಡಜ್ಜಿ, ಎಷ್ಟು ಕಷ್ಟ ಪಡ್ತೀವಿ ಹೇಳು. ನೀರಿಲ್ದಾಗ ನೀರು ಬಿಡ್ಕೊಂಡು ಒಂದೊಂದ್ಸಲಿ ಬೋಲಾಗ ನೀರಿಲ್ದಾಗ ಬಿಂದಿಗೆ ತಗೊಂಡೋಗಿ ನಾನು ನನ್ನ ಹೆಂಡತಿ ಹಾಕಿದೀವಿ. ಏನೋ 4 ಕಾಸು ಬದೈತಿ, ಒಂದಿಷ್ಟು ದುಡ್ಡು ಆಗ್ತೈತೆ, ಸಾಲದವ್ರಿಗೆ ಸಾಲ ಕೊಡಕ್ಕಾಗ್ತೈತೆ, ಹಂಗೆ ಹಿಂಗೆ ಅಂತಂದು ನೋಡಿದೆ. ನಾನೇ ಕೇಳಿದೆ, ಎಷ್ಟೋ ಜನ ಕೊಟ್ಟಿದ್ದೀನಿ. ಉಪ್ಪಿನಕಾಯಿ ಕೆಮ್ಮಕ್ಕೆ 10-15 ಹಿಂಗೆಲ್ಲ ಕಿತ್ಕೊಟ್ಟಿದ್ದೀನಿ. ನೋಡಿರೋ ನನ್ ಗಿಡದಾಗ್ಲವ್ ಕಿತ್ಕೊಂಡ್ರೆ ನಾನು ಎಲ್ಲಿಂದ ಹೆಂಗ್ ತಡ್ಕೊಂಬಂದು ಹೇಳ್ ಮತ್ತೆ ಏನ್ ಮಾಡಕ್ಕಾಗ್ತೈತಪ್ಪ. ಅವಕ್ಕಂತೂ ಮಾನ ಮರ್ಯಾದಿಲ್ಲ. ಯಾವ ಎಲ್ಲ ಬಿಟ್ಟು ಓಟು ಬಿಟ್ಟವೇ ಕಿತ್ಕೊಂಡೋಗಿ ಹೇಳತ್ತಾಗಿ. ಅಯ್ಯೋ ಬಿಡ, ನಿನ್ನಂತರಿಗೆ ಮೋಸ ಮಾಡಿ ಕಿತ್ಕೊಂಡೋಗಿ ಉಪ್ಪಿನಕಾಯಿ ಹಾಕೊಂಡು ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತಿಮ್ಮರಲ್ಲನ ಅವ್ರಿಗೆ ಹೊಟ್ಟೆ ಸರಿ ಇರ್ತೈತೆ ಅನ್ಕೊಂಡಿದ್ದೆ. ಅವ್ರಿಗೂ ಒಂದಲ್ಲ ಒಂದು ಆಗ್ತೈತಿ, ಸುಮ್ಮನೆ ಇರು. ಇದೇನಲ್ಲ, ನಾವೆಲ್ಲನ ಒಂದೊಂದು ಕೆಜಿ ಹೋಸ್ ಕಿತ್ಕೊಂಬರ್ಬೇಕಿತ್ತು. ಆಸೀಸೋನ್ ಕಿತ್ಕೊಂಡ್ಬಂದು ಪಾಪ ಚೆನ್ನಪ್ಪ ಅಳ್ತಾ ನಾನೇ ತೂ ನಾವು ಕಳ್ತನ ಮಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು. ಒಬ್ರು ಹೊಲ್ದಾಗಿ ಕಳ್ತನ ಮಾಡೋದು ಕಷ್ಟ ಅಂತಲ್ಲ, ಆದರೆ ಅವ್ರು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಎಂಬುದು ಇಂಪಾರ್ಟೆಂಟ್ ಅಲ್ಲ. ಥೂ, ಇನ್ನೊಂದ್ಸಲಿ ಕಳ್ತನನೇ ಮಾಡ್ಬಾರ್ದಪ್ಪ. ಮಾಡಿದ್ರೆ ನಮ್ಗೆ ಯಾವತ್ತು ಬೇಕು ಆಟ ಕಿತ್ಕೊಂಬರ್ಬೇಕಷ್ಟೇ. ಮೂಟೆ ಕಿತ್ಕೊಂಬಂದ್ರೆ ಪಾಪ ನೋಡೋಳ್ತಕೊಂಡು ಹೂನಲ್ಲೋ ಚೆನ್ನಪ್ಪ ನೋಡ್ದಾಗಿಂತ ನನಗೆ ಬೇಜಾರಾಗ್ತೈತಿ. ನಾನು ಇಷ್ಟೆಷ್ಟು ಕಿತ್ಕೊಂಬರ್ಬೇಕಿತ್ತು. ನಮ್ಮ ಅಮ್ಮ ಏನು ಕೇಳ್ತು, ನಿಜ ಹೇಳಿ ಯಾರ್ದಾಗ ನಾ ಕಿತ್ಕೊಂಬಂದೆ ಅಂತ. ಇಲ್ಲ, ರಂಗಣ್ಣ ಏನು ಕೊಡ್ತು ಅಂತ ನಾನು ಅಂದೆ ಕಾಣೋ. ಸುಮ್ಮನೆ ಇರು ಚೆನ್ನಪ್ಪ, ಯಾರು ಕಿತ್ಕೊಂಡೋಗ್ಯಾರ ಅವ್ರು ಒಳ್ಳೇದಾಗಲ್ಲ. ಗುಂಡಜ್ಜಿ ಅವ್ರಿಗಂತೂ ಒಳ್ಳೇದಾಗಲ್ಲ. ಕಿತ್ಕೊಂಡು ಹೋಗಿ ತಕೊಂಡೋಗಿ ಉಪ್ಪಿನಕಾಯಿನೇ ಹಾಕೊಂಡಿರ್ಲಿ, ಏನೇ ಮಾಡಿರ್ಲಿ, ಅವ್ರು ಅದು ಖರ್ಚಾಗ್ತಿತ್ತಲ್ಲ ದುಡ್ಡು 2ರಷ್ಟು ಆಸ್ಪತ್ರೆಗೆ ಇಕ್ಕಂಗಾಗ್ಲಿ. ದೇವ್ರೆ ಕಾಪಾಡಪ್ಪ, ನಮ್ಮಂತವ್ರಿಗೆ ಮೋಸ ಮಾಡಿದವ್ರಿಗೆ ಒಳ್ಳೇದಾಗ್ಬಾರ್ದು. ಅಯ್ಯಯ್ಯೋ, ಯಾವಾಗ ವಾಂತಿ ಬೇದಿ ಆಗ್ತೈತೋ ರಾಮ ದೇವ್ರೇ. ಇನ್ನೊಂದ್ಸರಿ ತಪ್ಪು ಮಾಡಲ್ಲಪ್ಪ, ಹಂಗಂತಂದು ಬೇದಿ ಮಾಡಿಸ್ಬೇಡಪ್ಪ ದೇವ್ರೇ. ಅಲ್ವಲ್ಲ ಚೆನ್ನಪ್ಪ, ನೀನ್ ಯಾವಾಗ್ಲೂ ಹೊಲ್ತಾಗಿರ್ತಿದ್ದೆ, ಕಿತ್ಕೊಂಡು ಹೋಗೋದಕ್ಕ ಏನ್ ಮಾಡ್ತಿದ್ದೆ? ಹೋಗಿದ್ನಪ್ಪ ಆತ ದೇವ್ತರ ಏನೋ ಒಂಥರ ಹಾಡು ಹೇಳ್ದಂಗೆ, ಮಕ್ಳು ಹರಿಸ್ದಂಗೆ ಹೆಂಗೋ ಕೇಳ್ಸದ್ ನನಗೆ. ಅದ್ರ ಕಣ್ಣು ಬಂದ್ಬಿಟ್ಟೆ. ಆಮೇಲೆ ಅಲ್ಲಿ ಹೊಲ್ತಾಗಿದ್ನ ಈ ಚಿಂಟುನನ್ನು ಮತ್ತೆ ಕಿರಣ ಇಬ್ರು ಯಾತ ಮೂಟೆ ಹೊತ್ಕೊಂಡ್ ಬರ್ತಿದ್ರು. ಅದಾಗಿದ್ದ ಯಾತ ನನಗೆ ಗೊತ್ತಿಲ್ಲ. ಹೊತ್ಕೊಂಡ್ ಬರ್ಬೇಕಾದ್ರೆ ಅವಾಗ ಹೇಳ್ದ, ಚಿಂಟು ಹಿಂಗ್ ಹೊಲ್ತಾಗೆ ಯಾರು ನೋಡ್ಲಿಲ್ಲ ಚೆನ್ನಪ್ಪಣ್ಣಯ್ಯ, ಯಾರ ಕಿತ್ಕೊಂತಾರ ಮಾವಿನಕಾಯಿ ಓಡೋಗಂತಂದು. ಹೋದ್ರೆ ಅಲ್ಲಿ ಯಾರು ಇಲ್ಲ, ನೋಡ್ರಿ ಒಂದ್ ಗಿಡದಾಗ್ಲು ಮಾವಿನಕಾಯಿ ಫುಲ್ ಕಿತ್ಕೊಂಡಯ್ಯರಿ. ನೋಡ ಹುಡುಗರು ಹೆಂಗ ನೋಡ್ಕೊಂಡಿದ್ಕಿ ಸರಿ ಹೋತು. ಇಲ್ಲಾಂದ್ರೆ ಇನ್ನೊಂದು ಗಿಡದಾಗ್ಲ ಮಾವಿನಕಾಯಿ ಬಿಡಾರೆ ಅವರು. ಆ ಹುಡುಗರ್ನು ಮಾವಿನಕಾಯಿ ಎಲ್ಲ ತಕೊಂಬಂದ್ರೆ ಹೇಳು. ಎಲ್ಲಿದ್ರು ಮಾವಿನಕಾಯಿ ಗುಂಡಜ್ಜಿ? ನೋ ನಾ ಸಿಗಾಕಂತೀವೇನೋ. ರಂಗಣ್ಣೊಂದ್ 2 ಕೊಟ್ಟಿದ್ನಂತಿ. ನಾನು ಕೇಳ್ದೆ, ಚಿಂಟು ಹಂಗಂದ. ನನ್ನ ಹೆಂಡತಿ ಅಂತೂ ಬಾಯಿಗೆ ಬಂದಂಗ್ ಬೈತಾವಳಿ. ಮತ್ತಿನ್ನೇನು ಮತ್ತೆ ಕಷ್ಟಪಟ್ಟು ಬೆಳೆಸಿ ಮಾವಿನಕಾಯಿ ಇನ್ನೇನು ಅವ್ ಕೈಗೆ ಬರೋ ಟೈಮಿಗೆ ಹಿಂಗೆ ಕಿತ್ಕೊಂಡೋದ್ರೆ ಇನ್ನೇನು ಮಾಡ್ತಾರೆ. ಮೊದಲು ಮುಳ್ತಂತೀರನ್ನ ಹಾಕಸ್ರಿ ಸುತ್ತಲ. ಹಂಗೆ ಮಾಡ್ಬೇಕು. ಹಂಗು ಮುಳ್ಳು ಗಿಳ್ಳು ಎಲ್ಲಾ ಎಳ್ದಿದೀನಿ, ಯಾರು ಹೋಗ್ದಂಗಿರ್ಲಿ ಅಂತ. ಆ ಸಂಧಿ ಮಾಡ್ಕೊಂಡು ಈಟೇಡ್ರಾಗ ಹೋಗ್ತಾರಲ್ಲ ಲೆಕ್ಕ ಹಾಕಿ ಎಂತೆಂತ ಜನ ಅವ್ರಿಗೆ ಕಿತ್ತೋಗಿರೋ ಜನ ಅಂತಂದು. ಕಳ್ತನ ಮಾಡೋದು ಸಾಕು, ಬಾರಲ್ಲ ಚಿಂಟು. ಇವ್ರು ಬೈತಾ ಇದ್ರೆ ಅದ್ ನಮಗೆ ಬೈದಂಗ್ ಬೈತ್ಕಣೋ, ಹೋಗಲ್ಲ ಬಾರು. ನಡಿಲ್ಲ, ಇವನ್ನೆಲ್ಲ ಕೇಳಿಸ್ಕೊಂಡು ತಿಮ್ಮದ್ಕಿಂತ ಸುಮ್ಮನೆ ಇರೋದು ವಾಸು. ನಡಿಯೋ ಹೋಗಣ. ಪಾಪ ಚೆಂಟು, ಈ ಅಜ್ಜಿ ಒಂದು ಏನಜ್ಜಿ ಬಾರ್ಲ ಪಾಪ ಇಲ್ಲಿ. ಯಾರು ಅಂತ ನೋಡ್ಲಿಲ್ವ ಪಾಪ ನೀವು? ಅಜ್ಜಾಯ್, ಚೀಲ ಹೊತ್ಕೊಂಡಿದ್ವಾ ಕಾಣಿಸ್ಲಿಲ್ಲ. ಯಾರು ಅಂತಂದು ಒಟ್ಟಾಗಿ 4 ಜನ ಹೆಂಗಸರು, ಸಣ್ಣ ಹುಡುಗರಿದ್ವು. ಅಲ್ವಲ್ಲ ಪಾಪ, ಅವ್ರು ಮಾತಾಡಿದ್ರಾಗ ಕಂಡಿಡಿಯೋದ್ ಬೇಡ ನೀನು. ಬೇರೆ ಊರನ್ನ ನಂಗೆ ಹೆಂಗ್ ಗೊತ್ತ? ಹೋಗ್ಲಿ ಬಿಟ್ರೆ ಆಗಿದ್ದಾಗೈತಿ. ನೋಡ್ರಪ್ಪ, ನಾನು ಮಾತು ಹೇಳ್ತೀನಿ. ಗುಂಡಜ್ಜೇನು ಹಿಂಗೆ ಹೇಳ್ತೈತೆ ಅಂತಂದು ಅನ್ಕೊಂಡ್ರು ಪರವಾಗಿಲ್ಲ. ಅವನು ಬಡವ, ಏನು ಯಾರು ಕಿತ್ಕೊಂಡೋಗ್ಯಾರೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲರೂ 100 ರೂಪಾಯಿ ದುಡ್ಡು ಕೊಡ್ತೀರಾ, ಅವನಿಗೆ ಕೊಡೋಣ. ಯಾಸ್ ಹಿಡ್ಕೆ ಪಾಪ, ಅವನಿಗೂ ಹೊಟ್ಟೆ ಉರಿತೈತಿ. ನಾವು 100 ರೂಪಾಯಿ ಎಲ್ಲೋ ಕಳೆದ್ರೆ ಹೋಗ್ತೈತಿ. ಈಗ ಕೊಡಂಗಿದ್ರೆ ಹೇಳ್ರಿ, ಇಲ್ಲ ಅಂದ್ರೆ ನಾನೇ 500 ರೂಪಾಯಿ ದುಡ್ಡು ಕೊಡ್ತೀನಿ ಅತ್ತಾಗಿ. ನಾನು ಕೊಡ್ತೀನಿ ಗುಂಡಜ್ಜಿ. ನಾನು ಒಂದ್ 100 ರೂಪಾಯಿ ಕೊಡ್ತೀನಪ್ಪ. ಪಾಪ ಯೋಚನೆ ಮಾಡಬೇಡ, ನಿಂಗೆ ಅದ್ರಾಗ ಎಷ್ಟು ಬತ್ತಿತ್ತೋ ಗೊತ್ತಿಲ್ಲ ನನ್ಗಂತೂ. ಈಗ ನಮ್ಮ ಎಲ್ಲರಿಂದ ಸೇರಿಸಿ 500 ರೂಪಾಯಿ ಕಾಸು ಕೊಡ್ತೀನಿ. ಈಕೆ ಕಷ್ಟ ಕಟ್ಟೈತಿ. ಅಲ್ಲ ಗುಂಡಜ್ಜಿ, ಯಾರೋ ಕಿತ್ಕೊಂಡೋಗಿರತ್ತಿ ನೀವೇನು ಕೊಡ್ತೀರಾ? ಏ ಪಾಪ, ಇಲ್ಲಿ ನೋಡಿ ನನ್ನ ಮಾತು ಕೇಳು. ನಿಮ್ಮ ಮನೆಗೆ ಎಷ್ಟು ಕಷ್ಟ ಐತೆ ಅಂತ ನನಗೆ ಗೊತ್ತು. ನಾನು ನೋಡ್ಕೊಂಡ್ರೆ ಒಂದ್ಸಲಿ ತರಕಾರಿ ತರಕ್ಕೂ ಕಾಸಿರಲ್ಲ. ಅವಳು ಎಷ್ಟು ಪರದಾಟಾಡ್ತಾಳೆ ಅಂತಂದು ನಾನು ನೋಡಿದ್ದೀನಿ. ಸುಮ್ಮನೆ ಮಂತಕ್ಕೆ ಬಂದು ದುಡ್ಡು ಇಸ್ಕೊಂಡು ಹೋಗು. ಸರಿ ಗುಂಡಜ್ಜಿ, ಆಯ್ತು. ಅಪ್ಪ, ನನಗೆ ಇವಾಗ ಸಮಾಧಾನ ಆತಪ್ಪ.
ಹೆಂಗತ್ತಾಗೆ ದುಡ್ಡು ಕೊಟ್ಟೆ ಕಿತ್ಕೊಂಡು ಬಂದಂಗ ಅನಿಸ್ತೈತಿ. ಏನು ಮಾಡೋಕ್ಕಾಗಲ್ಲ. ಸಮಾಧಾನ ಆಯ್ತು. ಇಲ್ಲ ಅಂದಿದ್ರೆ ಪಶ್ಚಾತ್ತಾಪದಾಗ ಬೆಂದಿ 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 ಏನಾಗ್ಬೇಕಿತ್ತು, ನಾವು ಹಿಂಗೆ ಮಾಡಬಾರ್ದಿತ್ತು ಹಿಂಗೆ ಮಾಡಬಾರ್ದಿತ್ತು ಅಂತಂದು ಹೆಂಗ ನಮ್ಮ ಗುಂಡಜ್ಜಿ ಒಳ್ಳೆ ಐಡಿಯಾ ಮಾಡಿ ದುಡ್ಡು ಕೊಡ್ತೀನಿ ಅಂತಂತು. ಗುಂಡಜ್ಜಿ ನಾನು 100 ರೂಪಾಯಿ ಕೊಡ್ತೀನಿ. ಸರಿನಪ್ಪ ಆಯ್ತು ಕೊಡಿ ಹೇಳು. ಅಲ್ಲ ನೀನ್ ಯಾಕಲ್ಲ ಕೊಡ್ತೀಯ? ಲೋ ಅವು ಕೆಜಿ ಲೆಕ್ಕದಾಗೂ ಅರ್ಥ ಮಾಡ್ಕೊಂಡ್ರೆ 1000 ರೂಪಾಯಿ ದುಡ್ಡಿಂದು ನಾವು ಕಿತ್ಕೊಂಬಂದಿದ್ದೀವಿ ಕಣು ಮಾವಿನಕಾಯಿನ. ಏನಲ್ಲ ಇವ್ನು ಹಿಂಗಂತ 100 ರೂಪಾಯಿ ಹೋದ್ರು ಹೋಗ್ಲಿ ಬಿಡ, ನನಗೂ ಸಮಾಧಾನ ಇರ್ತೈತಿ. ಅಪ್ಪ ನಾನು ಅಷ್ಟೇ ಕಣು, ಯೋಸೋನ್ ಕಿತ್ಕೊಂಬಂದಿದ್ನಿ. ನಮ್ಮ ಅಜ್ಜ ಅವ್ರಿಗೂ ಇವ್ರಿಗೂ ಕೊಟ್ಟೈತ್ ಕಣು. ಏನೇ ಆಗ್ಲಿ ಇನ್ನೊಂದ್ಸಲಿ ಮಾತ್ರ ಕಳ್ತನ ಮಾಡ್ಬಾರ್ದಪ್ಪ. ಮಾಡಿರೂ ನಮಗೆ ಯೋಟ್ ಬೇಕಾ ಆಟ ಕಿತ್ಕೊಂಬರ್ಬೇಕು. ಹಿಂಗೆ ಕಿತ್ಕೊಬಂದು ಇನ್ನೊಬ್ರು ಮನ್ಸು ನೋಯಿಸ್ಬಾರ್ದು ಕಣು, ಅಲ್ವೇನೋ?